ಸೊ ಟಾಪಿಕ್ ಏನು, ರೆಸಲ್ಯೂಷನ್ ಆಫ್ a vector. Resolution of a vector into 2D components. Okay, so for example there is a vector like this. ಈ ಥರ ಒಂದು ವೆಕ್ಟರ್ ಇದೆ ಅಂತಂದರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ವೆಕ್ಟರ್ ಬದಲಾಗಿ ಜಸ್ಟ್ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಇಫ್ ಐ ಟ್ರಾವೆಲ್ ಫ್ರಮ್ ದಿಸ್ ಪಾಯಿಂಟ್, ಈ ಪಾಯಿಂಟಿಂದ ಓ ಅನ್ನೋ ಪಾಯಿಂಟಿಂದ ಈ ಪಾಯಿಂಟಿಗೆ ಟ್ರಾವೆಲ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ ಥರ ಹಿಂಗೆ ಈ ಥರ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಸ್ಲ್ಯಾಂಟಾಗಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತಂದರೆ ಏನಾಗುತ್ತೆ, ಎಕ್ಸ್ ಆ್ಯಕ್ಸಿಸಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಆಗಿರುತ್ತೆ, ಕರೆಕ್ಟಾ? ಸೊ ಅದೇ ಥರ ವೈ ಆ್ಯಕ್ಸಿಸಲ್ಲೂ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇದನ್ನು 0 ಅಂತ ತಗೊಂಡು ಇದನ್ನು ಸಮಯನ ಒಂದು 0.2, 3 ಅಂತ ಏನೋ ತಗೊಳ್ಳೋಣ. ಓಕೆನಾ? ಸೊ ಏನದರ ಅರ್ಥ, ಎಕ್ಸ್ ಆ್ಯಕ್ಸಿಸಲ್ಲಿ 2 ಸೆಂಟಿಮೀಟರೋ ಮೀಟರೋ ಏನೋ ಒಂದು ಡಿಸ್ಟೆನ್ಸ್ ಕವರ್ ಆಗಿದೆ 2 ಅಂತ, ವೈ ಆ್ಯಕ್ಸಿಸಲ್ಲಿ 3 ಮೀಟರ್ಸೋ ಸೆಂಟಿಮೀಟರ್ಸೋ ಏನೋ ಒಂದು ಕವರ್ ಆಗಿದೆ. ಓಕೆನಾ? ಸೊ ಗೊತ್ತಾಯ್ತಲ್ಲ? ಸೊ ಏನಿದ್ರ ಅರ್ಥ, ನಾನು ಈ ಥರ ಹೋದಾಗ, ಈ ಥರ ಸ್ಲ್ಯಾಂಟಾಗಿ ಹೋದಾಗ 2 ಡೈಮೆನ್ಷನಲ್ ಟ್ರಾವೆಲ್ ಮಾಡಿದಾಗ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಎರಡೂ ಡೈರೆಕ್ಷನ್ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಆ್ಯಕ್ಸಿಸಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಆಗಿರುತ್ತೆ, ವೈ ಆ್ಯಕ್ಸಿಸಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಕವರ್ ಆಗಿರುತ್ತೆ, ಕರೆಕ್ಟಾ? ಸೊ ಇದೇ ಎಕ್ಸಾಂಪಲ್ ತೊಗೊಂಡು ಸೊ ನಾವೇನು ಮಾಡೋಣ, ಫಾರ್ ಎಕ್ಸಾಂಪಲ್ ಇಫ್ ಐ ಕನ್ಸಿಡರ್ ಸಮ್ ವೆಕ್ಟರ್, ಸಮ್ ಎ ಅನ್ನೋ ವೆಕ್ಟರ್ನ ಕನ್ಸಿಡರ್ ಮಾಡ್ತೀನಿ, ವಿಚ್ ಈಸ್ ಅಟ್ ಆನ್ ಆ್ಯಂಗಲ್ ಸಮ್ ಥೀಟಾ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್. ಈ ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ, ಸಮ್ ಥೀಟಾ ಆ್ಯಂಗಲ್ ಮಾಡಿದೆ, ವೈ ಆ್ಯಕ್ಸಿಸ್ ಈ ಥರ ಇದೆ, ವೈ ಆ್ಯಕ್ಸಿಸ್. ಓಕೆನಾ? ಸೊ ಆಗಲೇ ಹೇಳಿದ್ದ ಎಕ್ಸಾಂಪಲಿನ ಪ್ರಕಾರ ಈ ವೆಕ್ಟರ್ ಏನಿದೆ ಅಲ್ಲ, ಈಗ ನಾನು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ನಲ್ಲ, ಡಿಸ್ಪ್ಲೇಸ್ಮೆಂಟ್ ಏನಾಯ್ತಲ್ಲ, ಸೊ ಇದರ ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಆಯಿತು, ದಟ್ ಈಸ್ ಕಾಲ್ಡ್ ಎಕ್ಸ್ ಕಾಂಪೋನೆಂಟ್ ಅಥವಾ ಹಾರಿಸಾಂಟಲ್ ಕಾಂಪೋನೆಂಟ್ ಅಂತ ಕರೀತಾರೆ. ಅದೇ ಥರ ಈ ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಏನಿರುತ್ತೆ, ಸಮ್ ಎ ಅನ್ನೋ ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಈ ಥರ ನಾನು ಪರ್ಪೆಂಡಿಕ್ಯುಲರ್ ಒಂದು ಲೈನ್ ಹಾಕ್ಕೊಳ್ತೀನಿ, ಈ ಥರ ಒಂದು ಐ ವಿಲ್ ಕಂಪ್ಲೀಟ್ ದಿಸ್ ಆ್ಯಸ್ ಒಂದು ರೆಕ್ಟ್ಯಾಂಗಲ್ ಥರ ಒಂದು ಕಂಪ್ಲೀಟ್ ಮಾಡ್ಕೋತೀನಿ. ಮಾಡ್ಕೊಂಡಾಗ ಈ ವೆಕ್ಟರಿನ ಎಕ್ಸ್ ಆ್ಯಕ್ಸಿಸಲ್ಲಿರುವಂಥ ಭಾಗಕ್ಕೆ ಏನಂತ ಕರೀತಾರೆ, ಹಾರಿಸಾಂಟಲ್ ಕಂಪೋನೆಂಟ್. ಇಟ್ ಈಸ್ ಡಿನೋಟೆಡ್ ಬೈ ಎ ಎಕ್ಸ್. ಓಕೆನಾ? ಸೊ ಇದನ್ನು ಏನಂತ ಕರಿತೀವಿ, ಎ ಎಕ್ಸ್ ಅಂತ ಕರಿತೀವಿ. ಅದೇ ಥರ ವೈ ಆ್ಯಕ್ಸಿಸಲ್ಲಿ ಟ್ರಾವೆಲ್ ಮಾಡಿರೋದನ್ನು ಎ ವೈ ಅಂತ ಕರೆಯೋಣ. ಸೊ ಇಲ್ಲಿ ಎ ವೈ ಇತ್ತು ಅಂದರೆ ಇಲ್ಲೂ ಕೂಡ ಏನಿರುತ್ತೆ, ಎ ವೈ ಇರುತ್ತೆ. ಏನಕ್ಕೆ ಅಂದರೆ ಪ್ಯಾರಲಲ್ ಅಲ್ವಾ, ಇಲ್ಲಿಂದ ಇದು ಪ್ಯಾರಲಲ್, ಮತ್ತು ಸೇಮ್ ಹೈಟ್ ಇದೆ. ಸೊ ಏನಾಗಿರುತ್ತೆ, ಇದು ಎ ವೈ ಆಗುತ್ತೆ, ಹಾಗಂದರೆ ಇದೂ ಎ ವೈ ಆಗುತ್ತೆ, ಇದು ಎ ಎಕ್ಸ್ ಆಗುತ್ತೆ. ಇಲ್ಲಿ ಎ ಎಕ್ಸ್ ಅನ್ನೋದನ್ನು ಏನಂತ ಕರಿತೀವಿ, ಹಾರಿಸಾಂಟಲ್ ಕಾಂಪೋನೆಂಟ್. ಎ ಎಕ್ಸ್ ಅನ್ನೋದನ್ನು ಏನಂತ ಕರಿತೀವಿ, ಹಾರಿಸಾಂಟಲ್ ಕಾಂಪೋನೆಂಟ್ ಆಫ್ ಎ ಅಂತ ಕರಿತೀವಿ. ಹಾರಿಸಾಂಟಲ್ ಕಾಂಪೋನೆಂಟ್ ಆಫ್ ಎ ಅಂತ ಕರಿತೀವಿ, ವೆಕ್ಟರ್ ಎ ಅಂತ ಕರಿತೀವಿ. ಎ ವೈನ ಏನಂತ ಕರಿತೀವಿ, ವರ್ಟಿಕಲ್ ಕಾಂಪೋನೆಂಟ್ ಆಫ್ ಎ ಅಂತ ಕರಿತೀವಿ. ವರ್ಟಿಕಲ್ ಕಾಂಪೋನೆಂಟ್ ಆಫ್ ಎ ಅಂತ ಕರಿತೀವಿ. ಓಕೆನಾ? ಈಗ ನಮಗೆ ಗೊತ್ತಿರೋ ಪ್ರಕಾರ ವೆಕ್ಟರಲ್ಲಿ ಏನಿರುತ್ತೆ, ವೆಕ್ಟರಲ್ಲಿ ಒಂದು ಮ್ಯಾಗ್ನಿಟ್ಯೂಡ್ ಇರುತ್ತೆ. ಈ ನಂಬರ್ ಏನಿರುತ್ತೆ, ದಟ್ ಇಟ್ ಸೆಲ್ಫ್ ಇಸ್ ಅ ಮ್ಯಾಗ್ನಿಟ್ಯೂಡ್. ಜೊತೆಗೆ ಇದಕ್ಕೆ ಒಂದು ಡೈರೆಕ್ಷನ್ ಇರುತ್ತೆ, ಕರೆಕ್ಟಾ? ಈಗ ನಮ್ಮ ವೆಕ್ಟರ್ ನೋಡ್ರಿ, ಎ ಅನ್ನೋದು ಒಂದು ವೆಕ್ಟರ್ ಅಲ್ವಾ. ಈ ವೆಕ್ಟರು ಇಟ್ ಈಸ್ ಮೂವಿಂಗ್ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ಆಸ್ ವೆಲ್ ಆಸ್ ವೈ ಆ್ಯಕ್ಸಿಸ್. ಎಕ್ಸ್ ಆ್ಯಕ್ಸಿಸಲ್ಲೂ ಮೂವ್ ಆಗ್ತಾ ಇದೆ, ವೈ ಆ್ಯಕ್ಸಿಸಲ್ಲೂ ಮೂವ್ ಆಗ್ತಾ ಇದೆ. ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ಮೂವ್ ಆಯಿತು ಅದನ್ನು ಹಾರಿಸಾಂಟಲ್ ಕಾಂಪೋನೆಂಟ್ ಅಂತ ಕರಿತೀವಿ. ವೈ ಆ್ಯಕ್ಸಿಸಲ್ಲಿ ಎಷ್ಟು ಮೂವ್ ಆಗಿದೆ ಅದನ್ನು ವರ್ಟಿಕಲ್ ಕಾಂಪೋನೆಂಟ್ ಅಂತ ಕರಿತೀವಿ. ಹಂಗಂದರೆ ನಮ್ಮ ವೆಕ್ಟರ್ ಎ ಅನ್ನೋ ವೆಕ್ಟರ್ ಏನಿದೆ ಅಲ್ಲ, ಇದು ಏನಾಯ್ತು ಇವಾಗ, ಇದಕ್ಕೆ ಎಕ್ಸ್ ಆ್ಯಕ್ಸಿಸಲ್ಲಿ ಎ ಎಕ್ಸ್ ಅನ್ನೋ ಮ್ಯಾಗ್ನಿಟ್ಯೂಡ್ ಇದೆ, ವಿಚ್ ಇಸ್ ಟ್ರಾವೆಲಿಂಗ್ ಅಲಾಂಗ್ ಐ ಕ್ಯಾಪ್. ಎಕ್ಸ್ ಡೈರೆಕ್ಷನಲ್ಲಿ ಹೋಯಿತು ಅಂದರೆ ಐ ಕ್ಯಾಪು, ವೈ ಡೈರೆಕ್ಷನಲ್ಲಿ ಹೋಯಿತು ಅಂದರೆ ಜೆ ಕ್ಯಾಪು, ಝೆಡ್ ಆ್ಯಕ್ಸಿಸ್ ಅಂದರೆ ಈ ಪೇಪರಿನ ಮೇಲ್ಗಡೆ ಬಂತು ಅಂದರೆ ಝೆಡ್ ಆ್ಯಕ್ಸಿಸ್, ಅದಕ್ಕೆ ಕೆ ಕ್ಯಾಪ್ ಅನ್ನೋ ವೆಕ್ಟರ್ಸ್, ಯೂನಿಟ್ ವೆಕ್ಟರ್ಸ್ ಏನು ಮಾಡುತ್ತಪ್ಪ, ಯೂನಿಟ್ ವೆಕ್ಟರ್ಸ್ ಡೈರೆಕ್ಷನ್ ಕೊಡುತ್ತೆ ಅಷ್ಟೇ, ಕರೆಕ್ಟಾ? ಪ್ಲಸ್ ಏನಂತ ಬರಿಬೋದು, ಎ ವೈ ಜೆ ಕ್ಯಾಪ್ ಅಂತ ಬರಿಬೋದು. ಈಗ ಎ ವೈ ಎ ಎಕ್ಸ್ ಬೇಕಲ್ಲ, ಎ ಎಕ್ಸ್ ಅಂದ್ರೇನು, ಎ ವೈ ಅಂದ್ರೇನು ಈಗ ನೋಡಿದ್ವಿ. ಎ ಎಕ್ಸ್ ಅಂದರೆ ಹಾರಿಸಾಂಟಲ್ ಕಾಂಪೋನೆಂಟ್, ಎ ವೈ ಅಂದರೆ ವರ್ಟಿಕಲ್ ಕಾಂಪೋನೆಂಟ್ ಅಂತ ನೋಡಿದ್ವಿ, ಕರೆಕ್ಟಾ? ಈಗ ಇದು ದಿಸ್ ಫಾರ್ಮ್ಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇದನ್ನು ಏನಂತ ಕೊಡೋಣ, ಒಂದು ಹೆಸರು ಕೊಡೋಣ, ಓ ಎ ಬಿ ಅಂತ ಒಂದು ಹೆಸರು ಕೊಡೋಣ. ಈಗ ನೋಡ್ರಿ, ಟ್ರಯಾಂಗಲ್ ಓ ಎ ಬಿ ಇಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಕರೆಕ್ಟಾ? ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಈ ಥೀಟಾಗೆ ಟಚ್ ಆಗಿರೋ ಸೈಡ್ ಏನಾಗಿರುತ್ತೆ, ದಟ್ ವಿಲ್ ಬಿ ಅಡ್ಜಸೆಂಟ್. ಥೀಟಾಗೆ ಅಪೋಸಿಟ್ ಇರೋ ಸೈಡ್ ಏನಾಗುತ್ತೆ, ಅಪೋಸಿಟ್ ಸೈಡ್, ಕರೆಕ್ಟಾ? ನಾವು ಅಡ್ಜಸೆಂಟ್ ಸೈಡ್ ಬರುವಂಥ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದು,
ಕಾಸ್ ಥೀಟಾ. ಕರೆಕ್ಟಾ? ಕಾಸ್ ಥೀಟಾ ಏನಾಗುತ್ತೆ? ಅಡ್ಜಸೆಂಟ್ ಬೈ ಹೈಪಾಟಿನಸ್ ಆಗುತ್ತೆ. ಹೌದಾ? ಸೊ ಇದರಲ್ಲಿ ಅಡ್ಜಸೆಂಟ್ ಯಾವುದು? ಥೀಟಾಗೆ ಟಚ್ ಆಗಿರೋ ಸೈಡ್ ಅಡ್ಜಸೆಂಟ್. ಓಕೆನಾ? ಥೀಟಾಗೆ ಎದುರುಗಡೆ ಇರೋ ಸೈಡ್ ಏನು? ಆಪೋಸಿಟ್. ಈಗ ಅಡ್ಜಸೆಂಟ್ ಕಾಸ್ ಥೀಟಾ ಏನಾಗುತ್ತೆ? ಅಡ್ಜಸೆಂಟ್ ಬೈ ಹೈಪಾಟಿನಸ್ ಆಗುತ್ತೆ. ಅಡ್ಜಸೆಂಟ್ ಏನಾಯ್ತು ಇದರಲ್ಲಿ? ಎ ಎಕ್ಸ್ ಅನ್ನೋದೇನು? ಅಡ್ಜಸೆಂಟ್. ಓಕೆನಾ? ಡಿವೈಡೆಡ್ ಬೈ ಹೈಪಾಟಿನಸ್ ಏನಪ್ಪ? ವೆಕ್ಟರ್ ಎ ಅನ್ನೋದೇ ಹೈಪಾಟಿನಸ್. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ನಾವು ಈ ಥರ ವೆಕ್ಟರ್ ತೊಗೊಳ್ತೀವಲ್ಲ, ಇಲ್ಲಿ ನಾವು ಲೆಂತ್ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಸಿಗುತ್ತೆ ನಮಗೆ. ವೆಕ್ಟರಿನ ಮ್ಯಾಗ್ನಿಟ್ಯೂಡ್ ಅಂದರೆ ನ್ಯೂಮರಿಕಲಿ ಎಷ್ಟು ಇದೆ ವೆಕ್ಟರ್ ಅಂತ ಗೊತ್ತಾಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಓ ಎ ಅಂದರೆ ಲೆಂತ್ ಆಫ್ ಓ ಎ ಇಸ್ ಹೈಪಾಟಿನಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಟ್ರಯಾಂಗಲ್. ಕರೆಕ್ಟಾ? ಸೊ ಏನಾಯಿತು? ಓ ಎ ಏನಾಗುತ್ತಪ್ಪ? ಮ್ಯಾಗ್ನಿಟ್ಯೂಡ್ ಆಫ್ ಎ ಆಗುತ್ತೆ, ಅಥವಾ ಇದನ್ನು ಮಾಡ್ಯುಲಸ್ ಎ ಅಂತಲೂ ಬರ್ಕೊಳ್ಬೋದು. ಎರಡು ಒಂದೇನೋ, ಪ್ರಾಬ್ಲಮ್ ಇಲ್ಲ. ಯು ಕ್ಯಾನ್ ರೈಟ್ ಎ ಎಕ್ಸ್ ಬೈ ಎ ಅಂತಲೂ ಬರಿಬೋದು. ಓಕೆನಾ? ಅದೇ ಥರ ಅಪೋಸಿಟು ಬೇಕಲ್ಲ ನನಗೆ. ಸೊ ಸೈನ್ ಥೀಟಾ ಏನಾಗುತ್ತೆ? ಆಪೋಸಿಟ್ ಬೈ ಹೈಪಾಟಿನಸ್. ಆಪೋಸಿಟಲ್ಲಿ ಏನಿದೆ? ಇದು ಥೀಟಾ ಅಲ್ವಾ? ಥೀಟಾಗೆ ಆಪೋಸಿಟಲ್ಲಿ ಏನಿದೆ? ಎ ವೈ ಇದೆ. ಸೊ ಏನಾಗುತ್ತೆ? ಎ ವೈ ಡಿವೈಡೆಡ್ ಬೈ ಎ ಆಗುತ್ತೆ. ಫರ್ದರ್ ಇದರಲ್ಲಿ ನನಗೆ ಬೇಕಾಗಿರೋದೇನು? ಎ ಎಕ್ಸ್ ಬೇಕಲ್ಲ. ಇದನ್ನು ಯಾವ ಥರ ಬರಿಬೋದು? ಎ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎನ ಏನು ಮಾಡ್ತೀನಿ? ಈ ಕಡೆ ಕಳಿಸ್ಕೊಂಡಾಗ ಎ ಕಾಸ್ ಥೀಟಾ ಆಗುತ್ತೆ. ಅದೇ ಥರ ಎ ವೈ ಏನಾಗುತ್ತೆ? ಎ ಸೈನ್ ಥೀಟಾ ಆಗುತ್ತೆ. ಓಕೆನಾ? ಈಗ ವೆಕ್ಟರ್ ಎ ಏನಂತ ಬರಿಬೋದಪ್ಪ? ನಮಗೆ ಆಲ್ರೆಡಿ ಬರೆದಿದ್ದೀವಿ. ಏನು ಬರೆದಿದ್ದೀವಿ? ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಅಂತ ಬರೆದಿದ್ದೀವಿ. ಕರೆಕ್ಟಾ? ಸೊ ಹಂಗಂದರೆ ಎ ಎಕ್ಸ್ ಏನಾಗುತ್ತೆ? ಎ ಕಾಸ್ ಥೀಟಾ ಐ ಕ್ಯಾಪ್ ಆಗುತ್ತೆ ಪ್ಲಸ್ ಎ ಸೈನ್ ಥೀಟಾ ಜೆ ಕ್ಯಾಪ್ ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ಹೌ ಯು ರೆಪ್ರೆಸೆಂಟ್ ಅ ವೆಕ್ಟರ್ by considering its horizontal component and vertical component.